ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಸಂಕ್ರಮಣ ಸ್ಪೆಷಲ್ ಎಳ್ಳಿನ ಉಂಡೆಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಎಳ್ಳಿನ ಉಂಡೆನ ಮಾಡಲು ಒಂದು ದೊಡ್ಡ ಬಟ್ಲದಷ್ಟು ಎಳ್ಳನ್ನು ತೆಗೆದುಕೊಂಡು ಚಟ್ಪಟ ಅನ್ನೋವರೆಗೆ ಇದನ್ನು ಹುರಿದುಕೊಳ್ತಾ ಇದ್ದೀನಿ. ಇದನ್ನು ಮಂದ ಉರಿಯಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ. ಹೈ ಫ್ಲೇಮ್ನಲ್ಲಿ ಇಟ್ಟಿದ್ರೆ ಎಲ್ಲ ಸಿಡಿದು ಹೋಗ್ಬಿಡುತ್ತೆ. ಅದೇ ಬಟ್ಲದಿಂದ ಅರ್ಧ ಬಟ್ಲದಷ್ಟು ಶೇಂಗಾನು ತೆಗೆದುಕೊಂಡು ಇದನ್ನು ಚೆನ್ನಾಗಿ ಚಟ್ಪಟ ಅನ್ನುವರೆಗೆ ಇದನ್ನು ಕೂಡ ಹುರಿದುಕೊಳ್ತಾ ಇದ್ದೀನಿ. ಹುರಿದಿಂದ ಸ್ವಲ್ಪ ತಣ್ಣಗಾಗಿಂದ ಇದರ ಸಿಪ್ಪೆಯನ್ನು ಈ ಥರ ಕೈಯಿಂದ ತಿಕ್ಬಿಟ್ಟು ಸಿಪ್ಪೆಯನ್ನು ಬಿಡಿಸ್ಕೊಂಡ್ಬಿಟ್ಟು ಏರ್ಬಿಟ್ರೆ ಸಾಕು. ಎಳ್ಳು ಎಷ್ಟು ತೆಗೆದುಕೊಂಡಿದ್ದೀನೋ ಅದರಷ್ಟೇ ಸಮ ಪ್ರಮಾಣದಲ್ಲಿ ಬೆಲ್ಲನ ತೆಗೆದುಕೊಂಡ್ಬಿಟ್ಟು ಒಂದು ಕಡಾಯಿನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಬೆಲ್ಲನ ಚೆನ್ನಾಗಿ ಮೆಲ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಉಂಡೆಗಳು ಮಾಡೋದು ತುಂಬಾ ಸರಳ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಮಾಡಿದರೂ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಇವಾಗ ಇದು ಪಾಕ ಆಗಿದೆ ಇಲ್ಲ ಅಂತ ಒಂದು ಸ್ವಲ್ಪ ನೀರಿಗೆ ಹಾಕ್ಕೊಂಡ್ಬಿಟ್ಟು ನೋಡಿದರೆ ಪಾಕ ಏನಿದೆಯಲ್ಲ ಅದು ಗೋಲ್ ಉಂಡೆ ಥರ ಆಗಿದರೆ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಹುರಿದಿರುವ ಎಳ್ಳು ಮತ್ತು ಶೇಂಗಾನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಪಟ್ಟಂತ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಗ್ಯಾಸಿನಿಂದ ಕೆಳಗಿಳಿಸ್ಬಿಟ್ಟು ಬಿಸಿ ಇರುವಾಗಲೇ ಸ್ವಲ್ಪ ಕೈಗೆ ನೀರನ್ನು ಸವರಿಬಿಟ್ಟು ಫಾಸ್ಟಾಗಿ ಈ ಥರ ಉಂಡೆಗಳನ್ನು ಕಟ್ಟಿಬಿಟ್ರೆ ಟೇಸ್ಟಿಯಾದ ಎಳ್ಳಿನ ಉಂಡೆ ರೆಡಿ ಆಗಿಬಿಡುತ್ತೆ. ಕೈ ಸುಡುತ್ತಪ್ಪ ಅಂತ ಹೇಳಿಬಿಟ್ಟು ನಾವು ಹೀಗೆ ಕೂತ್ರೆ ಉಂಡೆ ಕಟ್ಕೊಳ್ಳಲು ಆಗೋದಿಲ್ಲ, ಅಲ್ಲೇ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಬೇಗ ಕಟ್ಟಿದರೆ ಕೈಗೂ ಅಂಟ್ಕೊಳ್ಳೋದಿಲ್ಲ ಮತ್ತು ಬಿಸಿನೂ ಹತ್ತೋದಿಲ್ಲ. ಮಳೆಗಾಲದಲ್ಲಿ ಎಳ್ಳಿನ ಉಂಡೆ ತಿಂದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕ್ಯಾಲ್ಸಿಯಂ ಖಜಾನೆನೂ ಆಗಿರುತ್ತೆ. ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನನ್ನ ರೆಸಿಪಿಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲೂ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ರೆಸಿಪಿ ಹೆಂಗೆ ಅನಿಸಿತ್ತಂತ ಕಮೆಂಟ್ ಮಾಡೋದು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.